ಸೊ ಇವತ್ತು KRTETಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಕನ್ನಡ ಭಾಷೆಯಲ್ಲಿ 100% ಯಾವೆಲ್ಲ ಕ್ವಶನ್ಸ್ಗಳು ಬರಬಹುದು ಅನ್ನೋದನ್ನು ತಾವೆಲ್ಲರೂ ಕೂಡ ಈಗರ್ಲಿ ಆಗಿ ಬಹಳಷ್ಟು ಕುತೂಹಲದಿಂದ ವಿಡಿಯೋನ ಮಾಡ್ತಿದ್ದೀರಿ. ಸೊ ನಾವುಗಳು ಕೂಡ ಏನು ಮಾಡ್ತಾ ಇದ್ದೀವಿ, ಪ್ರಶ್ನೆಗಳ ಯಾವ ಘಟಕದ್ದು ಬರಬಹುದು. ಓಕೆ, ಸೊ ವಿಡಿಯೋದಲ್ಲಿ ಕಡೆಯವರೆಗೂ ತಾವು ನೋಡ್ಕೊಳ್ತಾ ಹೋದರೆ ಖಂಡಿತವಾಗಿ ನಿಮ್ಗೆ ಏನಾಗ್ತದೆ ಅಂದರೆ, ನಾಳೆ ನೀವೇನು ಬರೀತಿರಲ್ಲ ಎಕ್ಸಾಮು, ಆ ಎಕ್ಸಾಮಲ್ಲಿ 100% ನಿಮ್ಗೆ ಏನಾಗ್ತದಪ್ಪ ಅಂತಂದ್ರೆ ಖಂಡಿತವಾಗಿ ಯೂಸ್ ಆಗ್ತದೆ. ಸೊ ಅಷ್ಟೇ ಅಲ್ಲದೆ ನಾನು ನಿಮಗೆ ಈ ಕನ್ಸೆಪ್ಟ್ಗಳನ್ನು, ನಾವು ಹೇಳ್ತಕ್ಕಂಥ ಕನ್ಸೆಪ್ಟ್ಗಳನ್ನು ಇನ್ನೂ ಓದದೇ ಇದ್ದರೆ ಸೊ ಚೆನ್ನಾಗಿ ಓದ್ಕೊಂಡೋಗಿ. ಏಕೆಂದರೆ ಪ್ರತಿ ಸರಿನೂ ಕೂಡ ಏನಾಗ್ತದಪ್ಪ ಅಂದ್ರೆ ಇದೇ ಒಂದು ಕಂಟೆಂಟ್ಗಳ ಮೇಲೆ, ಇದೇ ಒಂದು ವಿಧದ ಮೇಲೆ ಪ್ರಶ್ನೆಗಳು ಬರ್ತಾನೆ ಇದ್ದಾವೆ. ಹಾಗಾದರೆ ಶುರು ಮಾಡೋಕ್ಕಿಂತ ಮುಂಚೆ ದಯಮಾಡಿ ವಿಡಿಯೋನ ಲೈಕ್ ಮಾಡಬೇಕು. ನಿಮ್ಮ ಒಂದು ಲೈಕ್ ಹೇಗಿರಬೇಕು ಅಂದರೆ ನಿಮ್ಮ ಅನ್ಯ ಸ್ನೇಹಿತರಿಗೆ ಶೇರ್ ಮಾಡುವ ಹಾಗೆ ಇರಬೇಕು. ಖಂಡಿತವಾಗಿ ಬೇರೆಯವ್ರಿಗೂ ಶೇರ್ ಮಾಡಿ. ಹಾಗೂ ಎಸ್, ನಿಮಗೆ ಯಾವ ಕಂಟೆಂಟ್ಗಳ ಬಗ್ಗೆ ವಿವರಣೆ ಬೇಕು ಅನ್ನೋದನ್ನು ತಾವುಗಳ ಕಟ್ಟರೆ ಖಂಡಿತವಾಗಿ ನನ್ನ ಕಡೆ ನೋಟ್ಸ್ ಇದೆ, ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ. ಸೊ ನೋಡುವ ಫಸ್ಟ್ ಆಫ್ ಆಲ್ ಏನೇನು ಈ ವಿಡಿಯೋದಲ್ಲಿ ಇದೆ ಅಂತ. ಎಸ್, ಫಸ್ಟ್ ಈ ಕೆಳಗಿನ ಘಟಕಗಳನ್ನು ಚೆನ್ನಾಗಿ ಓದಿಕೊಂಡು ಹೋಗಿ, ವಿಶೇಷವಾಗಿ ಗದ್ಯ ಮತ್ತು ಪದ್ಯ ಭಾಗಗಳನ್ನು ಓದಿ ಅರ್ಥೈಕೆ ಮಾಡಿಕೊಳ್ಳೋದ್ರಲ್ಲಿ ಇದು ಪತ್ರಿಕೆ 1 ಆಗಿರ್ಬೋದು, ಪತ್ರಿಕೆ 2 ಆಗಿರ್ಬೋದು, ಭಾಷೆ 1 ಆಗಿರ್ಬೋದು, ಭಾಷೆ 2 ಆಗಿರ್ಬೋದು. ಅಲ್ಲಿ ಎಸ್, ನಿಮಗೆ ಫಸ್ಟ್ ವ್ಯಾಕರಣದ ಎಲ್ಲ ಪರಿಕಲ್ಪನೆ ಗೊತ್ತಿರಬೇಕು. ಅದು ಮೂಲಾಕ್ಷರದಿಂದ ಹಿಡಿದು ಲಾಸ್ಟ್ ಛಂದಸ್ಸಿನವರೆಗೆ ಎಲ್ಲವುಗಳು ಬರಬೇಕು. ಪದೇ ಪದೇ ಯಾವೆಲ್ಲ ಕಾನ್ಸೆಪ್ಟ್ ರಿಪೀಟ್ ಮಾಡ್ತಾ ಇದ್ದಾರೆ ಅಂದರೆ, ಕ್ವಶನ್ ಪೇಪರ್ಗಳಲ್ಲಿ ವಿರುದ್ಧಾರ್ಥಕ ಪದಗಳನ್ನ ಕೇಳ್ತಾ ಇದ್ದಾರೆ, ಸಮನಾರ್ಥಕ ಪದಗಳನ್ನ ಕೇಳ್ತಾ ಇದ್ದಾರೆ, ಅವ್ಯಯಗಳು, ವಿಶೇಷವಾಗಿ ಸಾಮಾನ್ಯ ಅವ್ಯಯಗಳು. ಓಕೆ, ತಮಗೆಲ್ಲ ಗೊತ್ತಿದೆ ಅವ್ಯಯಗಳಲ್ಲಿರ್ತಕ್ಕಂಥ ಸುಮಾರು ಪ್ರಕಾರಗಳನ್ನು, 5 ಪ್ರಕಾರಗಳನ್ನು ತಾವೇನು ಮಾಡಬೇಕಾಗ್ತದಪ್ಪ ಅಂದ್ರೆ, ಅವಧಾರಣಾರ್ಥಕ ಅವ್ಯಯ ಇದೆ, ಕ್ರಿಯಾರ್ಥಕ ಅವ್ಯಯ ಇದೆ, ಅವೆಲ್ಲ ನೋಡ್ಕೊಂಡೋಗಿ. ಕ್ರಿಯಾಪದಗಳು ಬರ್ತಾ ಇದ್ದಾವೆ, ಸಕರ್ಮಕ, ಅಕರ್ಮಕ, ವಿಭಕ್ತಿ ಪ್ರತ್ಯಯಗಳಂತಲೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಯಾಕಂದ್ರೆ ಸುಮಾರು ನಾವು ನೋಡಿದ್ದೀವಿ TETಯಲ್ಲಿ ವಿಭಕ್ತಿ ಪ್ರತ್ಯಯಗಳ ಮೇಲೆ ಪ್ರಶ್ನೆಗಳು ಬರ್ತಾ ಇದ್ದಾವೆ, ಲೇಖನ ಚಿಹ್ನೆಗಳ ಮೇಲೆ, ಸ್ತ್ರೀಲಿಂಗ ಪುಲ್ಲಿಂಗ, ಏಕವಚನ ಬಹುವಚನ, ನಾಮಪದ, ನಾಮಪದದ ಪ್ರಕಾರಗಳು, ಸರ್ವನಾಮ, ಸರ್ವನಾಮದ ಪ್ರಕಾರಗಳು, ವಿಶೇಷಣ, ವಿಶೇಷಣದ ಪ್ರಕಾರಗಳು, ಅಲಂಕಾರಗಳಲ್ಲಿ ಮ್ಯಾಕ್ಸಿಮಮ್ ಆಗಿ ರೂಪಕ ಅಲಂಕಾರ ಮತ್ತು ಉಪಮಾಲಂಕಾರದ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಅದರಲ್ಲಿ ಉಪಮೇಯ ಯಾವುದು, ಉಪಮಾನ ಯಾವುದು, ಇದು ಥರ ಬರ್ತಾ ಇದೆ. ಛಂದಸ್ ನೋಡ್ಕೊಂಡೋಗಿ 3 ಸಾಲಿನ ಪದ್ಯ, 6 ಸಾಲಿನ ಪದ್ಯ, 14 ಸಾಲಿನ ಪದ್ಯ, ಅವುಗಳ ಬಗ್ಗೆ ಬರ್ತದೆ. ಮಾತ್ರಾಗಣ ಮತ್ತು ಅಕ್ಷರಗಣಗಳಂತನೂ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಅದರಲ್ಲಿ ಯಮಾತಾರಾಜ ಭಾನಸಲ್ಗಮದಲ್ಲಿ ಯಾವ ಗಣದಲ್ಲಿ ಯಾವ್ಯಾವ ಬರ್ತವೆ ಅದನ್ನು ನೋಡ್ಕೊಂಡೋಗಿ. ಸಂಧಿಗಳಲ್ಲಿರ್ತಕ್ಕಂಥ ಪ್ರಕಾರಗಳು, ಕನ್ನಡ ಸಂಧಿಗಳು, ಸಂಸ್ಕೃತ ಸಂಧಿಗಳು, ಸಮಾಸಗಳಲ್ಲಿನೂ ಕೂಡ ವಿಶೇಷವಾಗಿ ತತ್ಪುರುಷ, ಕರ್ಮಧಾರೆಗಳಂತನೂ ಕೂಡ ಬಹಳ ರಿಪೀಟ್ ಮಾಡ್ತಾ ಇದ್ದಾರೆ. ತತ್ಸಮ ತದ್ಭವ ಪದಗಳು, ಅನ್ಯ ದೇಶ ಪದಗಳಲ್ಲಿ ಅದು ಪೋರ್ಚುಗೀಸ್ ಭಾಷೆಯಿಂದ, ಅರಬ್ಬಿ ಭಾಷೆಯಿಂದ ಬಂದಿರತಕ್ಕಂಥ ಪದ, ಇಂಗ್ಲೀಷ್ನಿಂದ ಬಂದು ಭಾಷಿರ್ತಕ್ಕಂಥ ಪದ, ಅವುಗಳನ್ನು ನೋಡ್ಕೊಂಡೋಗಿ. ಸೊ ತುಂಬ ಏನಾಗೋದಪ್ಪ ಅಂದ್ರೆ ಇಲ್ಲಿನ ಕಂಟೆಂಟ್ಗಳು ಸುಮಾರು ನಿಮಗೆ ಗದ್ಯ ಪದ್ಯ ಭಾಗವನ್ನು ಓದಿದ ನಂತರ ಇಲ್ಲಿಂದ ಪ್ರಶ್ನೆಗಳು ಬರ್ತಾವೆ. ಇನ್ನು ಮುಂದೆ ಪದಗಳನ್ನು ಬಿಡಿಸಿ ಬರೀತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಈಗ ಭಾರತ ಅಂತ ಕೊಟ್ಟಿದಾಗ ಅದನ್ನು ಹೇಗೆ ಬಿಡಿಸಿ ಬರಿತೀರಿ, ಭ ಪ್ಲಸ್ ಆ ಪ್ಲಸ್ ರ ಪ್ಲಸ್ ಅ ಪ್ಲಸ್ ತ ಪ್ಲಸ್ ಈ ಥರನಾಗಿ ಒತ್ತಕ್ಷರಗಳು, ಸಜಾತಿ ಒತ್ತಕ್ಷರ, ವಿಜಾತಿ ಒತ್ತಕ್ಷರ, ಗುಣಿತಾಕ್ಷರಗಳು, ಅವುಗಳನ್ನು ನೋಡ್ಕೊಂಡೋಗಿ. ನುಡಿಗಟ್ಟುಗಳಂತನೂ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಇದ್ದಾವೆ. ಇವುಗಳನ್ನು ಸಹಿತನೂ ಕೂಡ ನಿಮಗೆ ಗೊತ್ತಿರಬೇಕು. ಒಂದು ಚೆನ್ನಾಗಿ ಕನ್ನಡ ವ್ಯಾಕರಣ ಪುಸ್ತಕ ಯಾವ್ದು ತಗೋಬೇಕು, ನಿಮ್ಮ ಯಾವುದು ಬೋಧನಾಶಾಸ್ತ್ರ ಪುಸ್ತಕ ತಗೋಬೇಕು ಅನ್ನೋದನ್ನು ಆಲ್ರೆಡಿ ನಾನು ಒಂದು ವಿಡಿಯೋ ಹಾಕಿದ್ದೀನಿ. ಆ ಒಂದು ಪುಸ್ತಕಗಳಲ್ಲಿ ಇವೆಲ್ಲ ಕಂಟೆಂಟ್ ಇದ್ದಾವೆ, ಇವುಗಳನ್ನು ನೋಡ್ಕೊಂಡು ಹೋಗಿ. ಇನ್ನು ಮುಂದೆ ಭಾಷಾ ಕೌಶಲ್ಯಗಳಂತನೂ ಕೂಡ ಸ್ನೇಹಿತರೆ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ವಿಶೇಷವಾಗಿ LSRW, ಆಲಿಸುವಿಕೆ, ಮಾತನಾಡುವಿಕೆ, ಓದುವಿಕೆ ಮತ್ತು ಬರವಣಿಗೆ. ಈ ಕೌಶಲ್ಯಗಳ ಮೇಲೆ ಸುಮಾರು 4-5 ಪ್ರಶ್ನೆಗಳು ಬರ್ತಾವೆ. ಅದು ಹೇಗೆ, ಅವುಗಳ ಅರ್ಥ ಮೇಲೆ ಬರ್ಬೋದು, ಅವುಗಳ ವಿಧಗಳ ಮೇಲೆ ಬರ್ಬೋದು, ಲಕ್ಷಣಗಳು, ಸ್ವರೂಪ ಮೋಸ್ಟ್ ಇಂಪಾರ್ಟೆಂಟ್, ಅದರ ಆಲಿಸುವಿಕೆ ಪ್ರಾಮುಖ್ಯತೆ. ಓಕೆ, ಆಮೇಲೆ ತರಗತಿ ಕೋಣೆಯಲ್ಲಿ ಶಿಕ್ಷಕರಾಗಿ ನೀವು ಈ ಕೌಶಲ್ಯಗಳನ್ನು ಹೆಚ್ಚಿಸಲಿಕ್ಕೆ ಯಾವ ಕ್ರಮ ತಗೊಳ್ತೀರಿ, ಅಥವಾ ಈ ಕೌಶಲ್ಯಗಳಲ್ಲಿ ಮಗು ನ್ಯೂನ್ಯತೆ ಇದ್ದರೆ ಯಾವ ಪರಿಹಾರಾತ್ಮಕ ಕ್ರಮಗಳನ್ನು ತೆಗೆದುಕೊಳ್ತೀರಾ ಅಂತಕ್ಕದ್ದನ್ನು ಅನ್ವಯಿಕ ಮಾದರಿಯಲ್ಲಿ ತರಗತಿಯ ಒಂದು ಅಪ್ಲೈಡ್ ಕ್ವಶನಲ್ಲಿ ಬರ್ತಾವ. ಅವುಗಳ ನಂತರ ಕೂಡ 100% ಪ್ರತಿ ವರ್ಷದ ಪ್ರಶ್ನೆ ಪತ್ರಿಕೆಗಳಲ್ಲಿ ವಿಶೇಷವಾಗಿ ಆಲಿಸುವಿಕೆ ಮತ್ತು ಬರವಣಿಗೆ ಬಗ್ಗೆ ಬಹಳನೇ ಬರ್ತಾ ಇದ್ದಾವೆ. ಮಾತುಗಾರಿಕೆ ಮೇಲೆ ಬರ್ತದೆ, ಬಟ್ ವಿಶೇಷವಾಗಿ ಆಲಿಸುವಿಕೆ ಮತ್ತು ರೈಟಿಂಗ್ ಅವುಗಳು ಚೆನ್ನಾಗಿ ನೋಡ್ಕೊಂಡು ಹೋಗಿ. ಇನ್ನು ಕ್ರಿಯಾತ್ಮಕ ವ್ಯಾಕರಣ ಬಗ್ಗೆ ನೋಡ್ಕೊಂಡು ಹೋಗಿ. ಒಂದು ಪ್ರಶ್ನೆ ಬರ್ತಾ ಇತ್ತು, ಮಕ್ಕಳಲ್ಲಿ ಎಷ್ಟು ಶಬ್ದ ಸಂಪತ್ತು ಇರ್ತದೆ, 1ನೇ ತರಗತಿಯ ಮಗುವಿನಲ್ಲಿ ಎಷ್ಟು ಶಬ್ದ ಸಂಪತ್ತು, 2ನೇ ತರಗತಿಯಲ್ಲಿ ನೀವು ಕಮೆಂಟ್ ಮಾಡಿದರೆ ಖಂಡಿತವಾಗಿ ನನ್ನ ಕಡೆ ಚಾರ್ಟ್ ಇದೆ, ನಾನು ಅದನ್ನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಆ ಮಕ್ಕಳಲ್ಲಿ ಎಷ್ಟಿರ್ತಕ್ಕಂಥ ಭಾಷೆಯಲ್ಲಿ ಎಷ್ಟು ಕ್ರಿಯಾತ್ಮಕ ಶಬ್ದ ಸಂಪತ್ತಿರಬೇಕು ಅನ್ನೋದನ್ನು ಸಹಿತ ನೋಡ್ಕೊಂಡು ಹೋಗಿ. ವೆರಿ ಇಂಪಾರ್ಟೆಂಟ್. ಗದ್ಯ ಬೋಧನೆಯ ಉದ್ದೇಶ, ಪದ್ಯ ಬೋಧನೆಯ ಉದ್ದೇಶ, ವ್ಯಾಕರಣ ಬೋಧನೆ
ಪ್ರತಿ ಪಾಠದಲ್ಲಿನೂ ಕೂಡ ನಾವು ಪಾಠ ಮಾಡುವಾಗ ವಿಧಗಳಿದ್ದಾವೆ, ಅವುಗಳ ಉದ್ದೇಶಗಳಿದ್ದಾವೆ, ಅವುಗಳಲ್ಲಿ ಆಸಕ್ತಿ ಮೂಡಿಸ್ಲಿಕ್ಕೆ ಇರತಕ್ಕಂಥ ಶಿಕ್ಷಕರ ಕ್ರಮಗಳ ಸಹಿತ ಇದ್ದಾವೆ. ನಾವು ಪದ್ಯ ಬೋಧನೆಯನ್ನು ಖಂಡ ಬೋಧನೆಯಲ್ಲಿ ಮಾಡ್ತೀವಿ, ಅಖಂಡ ಪದ್ಧತಿಯಲ್ಲಿ ಮಾಡ್ತೀವಿ. ಓಕೆನಾ? ವ್ಯಾಕರಣಗಳನ್ನು ಅನುಗಮನ ನಿಗಮನದಲ್ಲಿ ಮಾಡ್ತೀವಿ, ಪದ್ಯ ಬೋಧನೆಗಳನ್ನು ಮಾಡ್ತಕ್ಕಂಥದ್ದು, ಯೋಜನಾ ಪದ್ಧತಿಗಳು. ಸೊ ಬಹಳ ಇದ್ದಾವೆ, ಅವುಗಳನ್ನು ನೋಡ್ಕೊಂಡೋಗಿ. ಸ್ವಲ್ಪ ಭಾಷೆ ಲಿಪಿ ಧ್ವನಿಗಳ ಬಗ್ಗೆ ಸ್ವಲ್ಪ ನೋಡ್ಕೊಂಡೋಗಿ, ಅದು ಕೂಡ ಇಂಪಾರ್ಟೆಂಟ್ ಇದೆ. ಇನ್ನು ಶೈಕ್ಷಣಿಕ ಸಂಪನ್ಮೂಲಗಳಲ್ಲಿ ದೃಶ್ಯ, ವಿಜುವಲ್ ಏಡ್ಸ್, ಶ್ರವ್ಯ ಆಡಿಯೋ ಏಡ್ಸ್, ದೃಶ್ಯ ಶ್ರವ್ಯ ಆಡಿಯೋ ವಿಡಿಯೋ ಏಡ್ಸ್, ಅವುಗಳನ್ನು ನೋಡ್ಕೊಂಡೋಗಿ. ಖಂಡಿತವಾಗಿ ಇಲ್ಲಿಂದ ಪ್ರಶ್ನೆಗಳು ಬರ್ತಾ ಇದ್ದಾವೆ. ರೇಡಿಯೋ ಆಗಿರ್ಬೋದು, ದೂರದರ್ಶನ ಆಗಿರ್ಬೋದು, ಬಹು ಮಾಧ್ಯಮಗಳು ಅಂತ ಒಂದು ಬರ್ತದೆ, ಮಲ್ಟಿಮೀಡಿಯಾಗಳು, ಅವುಗಳ ಬಗ್ಗೆನೂ ಕೂಡ ಕ್ವಶನ್ಸ್ಗಳು ಬರ್ಬೋದು. ಆಮೇಲೆ ತಾವುಗಳು ವಿಶೇಷವಾಗಿ ಭಾಷಾ ಶಿಕ್ಷಕರ ಇದು ಕೂಡ ಪಠ್ಯ ಪುಸ್ತಕದ ಸ್ಥಾನ ಹೇಗಿರ್ತದೆ, ಅಭ್ಯಾಸ ಪುಸ್ತಕ, ಇವುಗಳ ಸ್ವಲ್ಪ ತಮಗೆ ನೆನಪಿಟ್ಕೊಳ್ರಿ. ಟೆಕ್ಸ್ಟ್ ಬುಕ್ ಮತ್ತು ವರ್ಕ್ ಬುಕ್ಗಳ ಮೇಲೆ ಕ್ವಶನ್ಸ್ಗಳು ಬರ್ತಾ ಇದ್ದಾವೆ. ಆಮೇಲೆ ಮೌಲ್ಯಮಾಪನದಲ್ಲಿ ಅಂತಲೂ ಕೂಡ CC ಬಿಟ್ಟು ಬೇರೆ ಕ್ವಶನ್ಸ್ ಬರೋದೇ ಇಲ್ಲ. ಮೌಲ್ಯಮಾಪನದಲ್ಲಿ CC ಅಂದರೆ ಗೊತ್ತಿದೆ, ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯುಯೇಷನ್, ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಅಂದರೆ ಏನು, ಅದರ ಉದ್ದೇಶಗಳೇನು, ಅದರಲ್ಲಿ ಯಾವ ಸಾಧನಗಳನ್ನು ಬಳಸ್ತೀವಿ, ಯಾವ ತಂತ್ರಗಳನ್ನು ಬಳಸ್ತೀವಿ, ಯಾವುದು ಯಾವ ಶೈಕ್ಷಣಿಕ ವರ್ಷದಲ್ಲಿ ಬಳಸ್ತೀವಿ. ಆಮೇಲೆ ಮೌಲ್ಯಮಾಪನದಲ್ಲಿ ಅಂತ ಕೂಡ ವೆರಿ ಇಂಪಾರ್ಟೆಂಟ್, CC ಬಗ್ಗೆ ಕೇಳ್ತಾನೆ. ಇವುಗಳು 100% ಬರ್ತಾವೆ. ಕ್ರಿಯಾ ಸಂಶೋಧನೆ ಅಂತಲೂ ಕೂಡ ತಮಗೆ ಗೊತ್ತಿದೆ. ಕ್ರಿಯಾ ಸಂಶೋಧನೆ ಮಕ್ಕಳಲ್ಲಿ ಏನೋ ಕಲಿಕಾ ಸಾಮರ್ಥ್ಯಗಳನ್ನು ಕಂಡುಹಿಡಿದು ನಾವುಗಳನ್ನು ಏನು ಮಾಡ್ತೀವಿ, ಯೋಜನೆ ಹಾಕಿ ಪರಿಹಾರವನ್ನು ಸೂಚಿಸ್ತೀವಿ. ಅದು ಕೂಡ ಇಂಪಾರ್ಟೆಂಟ್ ಅದ. ಭಾಷಾ ಪ್ರಯೋಗಾಲಯ ಅಂತ ಈ ಕಡೆ ಈ ಪ್ರಶ್ನೆಗಳು ತುಂಬಾ ಬರ್ತಾ ಇದೆ. ಲ್ಯಾಂಗ್ವೇಜ್ ಲ್ಯಾಬೊರೇಟರಿ ಅಂತ ಕರೀತಾರೆ. ಆಮೇಲೆ ಭಾಷಾ ಶಿಕ್ಷಕರ ಗುಣಗಳು, ಆಮೇಲೆ ಭಾಷಾ ಶಿಕ್ಷಕರಾಗಿರೋ ಬಗ್ಗೆ ಪ್ರಶ್ನೆ ಬರ್ತಾವೆ. ಆಮೇಲೆ ಕೆಲವು ಪ್ರಶ್ನೆಗಳು ನಿಮ್ಮ ಟೀಚಿಂಗಲ್ಲಿ ಇರ್ತಕ್ಕಂಥ ಅಪ್ಲೈಡ್ ಸೆಕ್ಷನ್ನಿಂದ ಕ್ವಶನ್ಸ್ಗಳು ಬರ್ತಾವೆ. ಬೋಧನೆ ಮಾಡುವಾಗ ಇರ್ಬೋದು, ಅಥವಾ ಆಲಿಸುವಿಕೆ ಕೌಶಲ್ಯಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು. ಓಕೆ, LSRWಗಳಿಗೆ ಸಂಬಂಧಪಟ್ಟಂತೆ ಅಪ್ಲೈಡ್ ಕ್ವಶನ್ಸ್ಗಳು ಬರ್ತಾವೆ. ನೈದಾನಿಕ ಪರೀಕ್ಷೆ ನೋಡ್ಕೊಂಡೋಗಿ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತ ಕರೀತಾರೆ. ಪರಿಹಾರ ಬೋಧನೆ, ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ, ಕಲಿಕೆಯಲ್ಲಿ ಅಂದರೆ ಭಾಷೆಯಲ್ಲಿ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು, ಈಗ ಯಾರಲ್ಲಿ ಆಲಿಸುವಿಕೆಯಲ್ಲಿ ಹಿಂದಿರ್ತಾರೆ, ಓಕೆ, ಮಾತುಗಾರಿಕೆಯಲ್ಲಿ ಹಿಂದಿರ್ತಾರೆ, ಅವುಗಳ ಬಗ್ಗೆ ನೋಡ್ಕೊಂಡೋಗಿ. 5 E's ಅಂತಲೂ ಕೂಡ ವೆರಿ ಇಂಪಾರ್ಟೆಂಟ್. ಬಟ್ ನಿಮ್ಮ ಕ್ವಶನ್ ಪೇಪರಲ್ಲಿ ಅದು ಭಾಷೆ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಅಥವಾ ಸಮಾಜ ವಿಜ್ಞಾನ ಗಣಿತದಲ್ಲಿ 5 Eದಿಂದ ಒಂದು ಕ್ವಶನ್ ಬಂದೇ ಬರ್ತದೆ. ಅದು ಎಂಗೇಜಿಂದ ಹಿಡಿದು ಲಾಸ್ಟ್ ಇವ್ಯಾಲ್ಯೂಯೇಷನ್ವರೆಗೂ ಕೂಡ ನೀವು ಏನು ಮಾಡ್ತಿರಲ್ಲ ಅವೆಲ್ಲವುಗಳನ್ನು ಸ್ಟೆಪ್ ವೈಸ್ ಸ್ಟೆಪ್ಸ್ಗಳನ್ನು ನೋಡ್ಕೊಂಡೋಗಿ ಅವುಗಳ ಆರ್ಡರ್ಗಳನ್ನು ಸಹಿತನೂ ಕೇಳ್ತಾರೆ. ವಿಶೇಷವಾಗಿ ಪ್ರಬಂಧ ಬೋಧನೆ, ಪತ್ರಲೇಖನಗಳನ್ನು, ಸೃಜನಾತ್ಮಕ ಬರವಣಿಗೆಗಳಂತ ಕರಿತೀವಿ. ಓಕೆ, ಮಕ್ಕಳಲ್ಲಿರ್ತಕ್ಕಂಥ ವಿಧಗಳು, ಪ್ರತಿಭಾವಂತರು, ಸರಾಸರಿ ಮಕ್ಕಳು, ಕಲಿಕೆಯಲ್ಲಿ ಹಿಂದುಳಿಗಳು, ಇವೆಲ್ಲ ನೋಡ್ಕೊಂಡೋಗಿ ಸ್ನೇಹಿತರೆ. 100% ನಿಮ್ಗೆ ಏನಾಗ್ತಾವಪ್ಪ ಅಂದರೆ ಇಲ್ಲಿಂದ ಕ್ವಶನ್ಸ್ಗಳು ಬಂದೇ ಬರ್ತಾವೆ. ಸೊ ನಿಮ್ಗೆ ಇಲ್ಲಿಂದ ಪ್ರಶ್ನೆಗಳು ಬಂದರೆ ಖಂಡಿತವಾಗಿ ತಾವು ಕಮೆಂಟಲ್ಲಿ ನಮಗೆ ತಿಳಿಸ್ಬೇಕು. ಯಾಕಂದ್ರೆ ನಮ್ಮ ಒಂದು ಪ್ರಯತ್ನನೂ ಕೂಡ ಸಾರ್ಥಕ ಆಗ್ತದೆ. ಆಮೇಲೆ ಈ ವಿಡಿಯೋದಲ್ಲಿ ಇವೆಲ್ಲ ಕಂಟೆಂಟ್ಗಳನ್ನು ನಾವು ಏನು ಮಾಡಿದ್ದೀವಪ್ಪ ಅಂದ್ರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಪದೇ ಅವುಗಳನ್ನು ನೋಡಿಕೊಂಡು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಖಂಡಿತವಾಗಿ ನಿಮಗೆ ಒಂದು ಮಾರ್ಗದರ್ಶನ ಆಗ್ತದೆ. ಎಲ್ಲ ಓದಿ, ಬಟ್ ಇವುಗಳನ್ನು ಚೆನ್ನಾಗಿ ಓದ್ಕೊಂಡೋಗಿ. ಇಲ್ಲಿಂದ ಕ್ವಶನ್ಸ್ಗಳು ತುಂಬಾ ಬರ್ತಕ್ಕಂಥ ಚಾನ್ಸಸ್ ಇದ್ದಾವೆ ಅಂತ ಇನ್ನೊಮ್ಮೆ ಹೇಳ್ತಾ, ಸೊ ವಿದ್ಯಾರ್ಥಿಗಳೇ, ಸ್ನೇಹಿತರೆ, ಮತ್ತೊಮ್ಮೆ ಸಿಗ್ತೀನಿ. ಇನ್ನೊಂದು ನಿಮಗೆ ಯಾವ ವಿಷಯದ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟಲ್ಲಿ ಹಾಕಿದರೆ ಖಂಡಿತವಾಗಿ ಅದನ್ನು ಕೊಡ್ತೀನಿ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಬಾಯ್.